ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ, ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ಬಂದಿರೋದು ನಾನು ನಿನ್ನೆ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮ ಶನಿವಾರದ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅದನ್ನು ತುಂಬ ಜನ ನೋಡಿರ್ತೀರ. ಅದರಲ್ಲಿ ನಾನು ಏನೇನನ್ನು ಅಬ್ಸರ್ವ್ ಮಾಡಿದೆ, ಅದ್ರ ಜೊತೆ ಯಾವ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದೆ, ಅದ್ರ ಜೊತೆಗೆ ಏನೇನೆಲ್ಲ ಆಯಿತು, ಈ ಒಂದಷ್ಟು ಮಾಹಿತಿ ಜೊತೆ ಈ ಒಂದು ವಿಡಿಯೋ. ಹಾಗೆ ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ನಾನು ಪ್ರತಿದಿನ ವೀಡಿಯೋ ಮಾಡ್ತಾನೆ ಇರ್ತೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವೀಡಿಯೋನ ಶುರು ಮಾಡೋಣ. ಸೊ ಈಗ ನೆನೆ ಏನೇನೆಲ್ಲ ನಡೀತು. ಸೊ ಓಲ್ಡ್ ಕಂಟೆಸ್ಟೆಂಟ್ಗಳು ಇನ್ನೂ ಇದ್ದರು. ಅವ್ರಿಗೆ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಏನಂತಂದರೆ, ಬಿಗ್ ಬಾಸ್ ಮನೇಲಿ ಇನ್ನೂ ಉಳಿದಿರ್ತಕ್ಕಂಥ ಕಂಟೆಸ್ಟೆಂಟ್ಗಳಲ್ಲಿ ನೀವು ಒಂದು ಖುಷಿ ಕ್ಷಣ ಮತ್ತು ಒಂದು ದುಃಖದ ಕ್ಷಣನ ನೆನಪು ಮಾಡಿಕೊಂಡ್ರೆ ನಿಮಗೆ ಯಾರು ನೆನಪಾಗ್ತಾರೆ? ಖುಷಿ ಕ್ಷಣ ಅಂತ ನೆನಪಾದರೆ ಅವ್ರಿಗೆ ರೆಡ್ ಆರ್ಟನ್ನು ಕೊಡಿ. ಇಲ್ಲ, ನನಗೆ ಇವರಿಂದ ಬೇಸರ ಆಗುತ್ತೆ, ಅದೊಂದು ದುಃಖದ ಕ್ಷಣ ಅಂತ ನಿಮ್ಗೆ ಅನಿಸಿದ್ರೆ ಆ ವ್ಯಕ್ತಿ ಹೆಸರನ್ನ ಹೇಳ್ಬಿಟ್ಟು ಈ ಒಂದು ಬ್ಲ್ಯಾಕ್ ಆರ್ಟನ್ನು ಕೊಡಿ ಅಂತೇಳಿ ಹೇಳಿರ್ತಾರೆ. ಸೊ ಆ ಒಂದು ಟೈಮಲ್ಲಿ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಮ್ ಪರ್ಸನ್ಸ್ನ ಚೂಸ್ ಮಾಡ್ತಾರೆ. ಅದರಲ್ಲಿ ಮತ್ತೆ ಮ್ಯಾಕ್ಸಿಮಮ್ ನಮ್ಮ ಮಂಜಣ್ಣ ಅವರೇ ಲಾಕ್ ಆಗ್ತಾರೆ. ಸೊ ಮಂಜಣ್ಣ ಅವ್ರಿಗೆ ತಪ್ಪು ಮೇಲೆ ತಪ್ಪು ಮಾಡೋದು, ಆದಮೇಲೆ ತಪ್ಪಿತಸ್ಥ ಅಂತ ಒಂದು ಸಲ ಆದಮೇಲೆ ಮತ್ತೊಂದು ಸಲ ಆ ಒಂದು ಪಟ್ಟನ ಹೊತ್ಕೊಳ್ಳೋದು ಅಭ್ಯಾಸ ಆಗೋಗಿದೆ ಅನ್ಕೊತೀನಿ. ಆದರೂ ಇಷ್ಟೆಲ್ಲ ಅಪವಾದಗಳು ಬಂದರೂ ಕೂಡ ಆ ವ್ಯಕ್ತಿ ಇಲ್ಲಿವರೆಗೂ ಬಂದಿರೋದು ನನಗೆ ನಿಜಕ್ಕೂ ತುಂಬಾ ಗ್ರೇಟ್ ಅಂತ ಅನಿಸುತ್ತೆ. ಯಾಕಂದರೆ ಈ ವಾರ ಕೂಡ ಅವರು ಸೇಫ್ ಆಗ್ತಾರೆ. ಅದಕ್ಕೋಸ್ಕರ ಅಂದರೆ ಈ ಡಬಲ್ ಎಲಿಮಿನೇಷನಿಂದ ಅವರು ಸೇಫ್ ಆಗ್ತಾರೆ. ಅದಕ್ಕೋಸ್ಕರ ಅದಾದಮೇಲೆ ನಿನ್ನೆ ಅದು ಮುಗಿದ ನಂತರ ಇನ್ನು ವಾರದ ಕತೆ ಕಿಚ್ಚನ ಜೊತೆ ಸುದೀಪ್ ಸರ್ ಬರ್ತಾರೆ. ಅವರು ಒಂದು ಮಾತನ್ನು ಹೇಳ್ತಾರೆ. ಏನಂತ, ಇಲ್ಲಿವರೆಗೂ ಕೊಟ್ಟ ಮಾತನ್ನು ತಪ್ಪದ ಬಿಗ್ ಬಾಸ್ ಈ ಸಲ ಮಾತು ತಪ್ಪಿದ್ದು ಏಕೆ? ಯಾಕೆ ತಪ್ಪಿದ್ರು ಗೊತ್ತಲ್ವಾ ನಿಮಗೆ? ಯಾಕೆ ತಪ್ಪಿದ್ರು ಅಂತ. ಧನ್ರಾಜ್ ಅವರು ಮಾಡಿದಂಥ ಒಂದು ಮಿಸ್ಟೇಕಿಂದ ಬಿಗ್ ಬಾಸ್ ಕೊಟ್ಟ ಮಾತನ್ನು ತಪ್ತಾರೆ. ಡಬಲ್ ಎಲಿಮಿನೇಷನ್ನ ಅಂದರೆ ಮಿಡ್ನೈಟ್ ಎಲಿಮಿನೇಷನ್ನ ಅವರು ಮಾಡಲ್ಲ. ಅವರು ಮಾಡಲ್ಲ. ಸೊ ಹಾಗಾಗಿ ಅವರು ಕೊಟ್ಟ ಮಾತನ್ನು ತಪ್ಪಬೇಕಾಗಿ ಬರುತ್ತೆ. ಅದನ್ನೇ ಸುದೀಪ್ ಸರ್ ಹೇಳ್ತಾರೆ, ಇಲ್ಲಿವರೆಗೂ ಕೊಟ್ಟ ಮಾತನ್ನು ತಪ್ಪದೇ ಇರೋವಂಥ ಬಿಗ್ ಬಾಸ್ ಈ ಸಲ ತಪ್ಪಿದ್ದು ಯಾಕೆ? ಅದು ಧನ್ರಾಜ್ ಅವ್ರು ಮಾಡಿದಂಥ ಮಿಸ್ಟೇಕಿಂದ. ಹಾಗಾಗಿ ಪ್ರತಿಯೊಬ್ಬರಿಗೂ ಮಾತಾಡಿಸ್ತಾರೆ, ಏನೇನೆಲ್ಲ ಆಯಿತು, ಹೆಂಗೆಲ್ಲ ಇದ್ದೀರಾ, ಯಾರು ಯಾವ ರೀತಿ ಕಾನ್ಫಿಡೆಂಟಾಗಿ ಇದ್ದೀರಾ, ಯಾರು ಕುಗ್ಗಿದ್ದೀರಾ ಅಂತೇಳಿ. ಆಮೇಲೆ ಸಮ್ ಪರ್ಸನ್ಸ್ ಜೊತೆ ಒಂದಷ್ಟು ಚೂಸಿಂಗ್ ನಡೆಯುತ್ತೆ, ಒಂದಷ್ಟು ಮಾತುಕತೆ ನಡೆಯುತ್ತೆ. ಇದೆಲ್ಲ ಮುಗಿದ ನಂತರ ಫನ್ ಮಾಡ್ತಾರೆ. ಆಮೇಲೆ ನನಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ದೇನೆಂದರೆ, ಪ್ರತಿ ಸಲ ಸುದೀಪ್ ಸರ್ ಬಂದಾಗ ಭವ್ಯ ಅವರು ಕಣ್ಣೀರು ಹಾಕೋ ಅವಶ್ಯಕತೆ ಇದೆನಾ? ತಪ್ಪೇ ಮಾಡದೇ ಇರೋ ವ್ಯಕ್ತಿ ಕಣ್ಣೀರು ಹಾಕೋ ಅವಶ್ಯಕತೆ ಇದೆನಾ? ಅಂದರೆ ನಿಮ್ಮ ತಪ್ಪುಗಳನ್ನ ನಿಮಗೆ ತೋರಿಸಿದಾಗ ನಿಮಗೆ ಕಣ್ಣೀರು ಬರುತ್ತಾ? ನನಗೆ ಅರ್ಥ ಆಗ್ತಾ ಇಲ್ಲ ಭವ್ಯ ಅವ್ರ ವಿಷಯದಲ್ಲಿ. ಸೀರಿಯಸ್ಲಿ, ಬೇಕಾದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೋದು. ತುಂಬ ಜನ ಅನ್ಕೊತಾರೆ ನಿಮಗೆ ಭವ್ಯ ಅವ್ರನ್ನ ಕಂಡ್ರೆ ಆಗಲ್ಲ ಅದಕ್ಕೋಸ್ಕರ ಅಂತ ತುಂಬ ಜನ ಅನ್ಕೊತಾರೆ. ಸೊ ಹಾಗಾಗಿ ಅಳಿಲು ಮತ್ತು ಈ ಒಂದು ಓತಿಕೇತ, ಅಳಿಲನ್ನ ನೋಡಿದ್ರೆ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಅಂತ ಅನಿಸುತ್ತೆ. ಓತಿಕೇತ ನೋಡಿದ್ರೆ ತುಂಬ ಜನ ಭಯ ಪಟ್ಕೋತಾರೆ. ಬಟ್ ಲಿಟ್ರಲಿ ಓತಿಕೇತ ಏನು ಮಾಡದೇ ಇರ್ಬೋದು, ಆದರೆ ಅದರ ಮೇಲ್ಗಡೆ ಕಾಣಿಸ್ತಕ್ಕಂಥ ಒಂದು ನಮಗೆ ಮೇಲ್ನೋಟಕ್ಕೆ ಕಾಣಿಸೋವಂಥ ಒಂದು ಮುಖಚಿತ್ರ ಏನಿದೆ, ಆ ಒಂದು ಚಿತ್ರ ನೋಡ್ಬಿಟ್ಟು ತುಂಬ ಜನ ಭಯ ಬೀಳ್ತಾರೆ ಅದ್ರ ಹತ್ರ ಹೋಗೋದಕ್ಕೆ. ಹಾಗಾಗಿ ಅಂದರೆ ನಾನು ಏನಕ್ಕೆ ಎಕ್ಸಾಂಪಲ್ ಕೊಟ್ಟೆ ಅಂತಂದರೆ, ನಾವು ಹೊರಗಡೆ ಹೆಂಗೆ ಕಾಣಿಸ್ಕೋತೀವಿ ನಮ್ಮನ್ನು ಜನ ಆ ರೀತಿ ಟ್ರೀಟ್ ಮಾಡ್ತಾರೆ. ನಾವು ಒಳ್ಳೆಯವ್ರ ಥರ ಕಾಣಿಸ್ಕೊಂಡ್ರೆ ಒಳ್ಳೆಯವ್ರ ಥರ ಅಂದರೆ ಕಾಣಿಸ್ಕೊಳ್ಳೋದು ಬಿಗ್ ಬಾಸ್ ಮನೇಲಿ ಸಾಧ್ಯ ಇಲ್ಲ. ನಾವು ಹ್ಯಾಕ್ಟ್ ಮಾಡ್ಬಿಟ್ಟು ಬದುಕ್ತೀವಿ. 100 days ನಾವು ನಟನೆಯಲ್ಲೇ ಬದುಕ್ತೀವಿ ಅನ್ನೋದು ಸುಳ್ಳು. ಯಾಕಂದರೆ ಆ್ಯಕ್ಟಿಂಗ್ ಅನ್ನೋದು 1 hour ಮಾಡ್ಬೋದು, 2 hour ಮಾಡ್ಬೋದು, ಬ್ಯಾಡ್ವಾ ಇಡೀ ದಿನ ಮಾಡ್ಬೋದು. ಆದರೆ ಪ್ರತಿದಿನ ಮಾಡೋಕ್ಕಾಗಲ್ಲ. ಅದು 100 days ಕಂಟಿನ್ಯೂ ಸಾಧ್ಯ ಇಲ್ಲ. ಹಾಗಾಗಿ ಒಂದು ವಾರದ ನಂತರ ಮುಖವಾಡ ಕಳ್ಚಿ ಹೊರಗಡೆ ಬಂದೇ ಬರುತ್ತೆ, ರಿಯಲ್ ಕ್ಯಾರೆಕ್ಟರ್ ಆಚೆ ಬರುತ್ತೆ. ಸೊ ಹಾಗಾಗಿ ಅಲ್ಲಿಂದ ಅಬ್ಸರ್ವ್ ಮಾಡಿರೋದಕ್ಕೆ ನಾನು ಭವ್ಯ ಅವ್ರಿಗೆ ಆ ರೀತಿ ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ. ಅವರು ಬಣ್ಣ ಬದಲಾಯಿಸ್ತಾ ಇರ್ತಾರೆ, ಮಾತು ಬದಲಾಯಿಸ್ತಾ ಇರ್ತಾರೆ ಅಂತೇಳಿ. ಆ ಒಂದು ವಿಷಯಕ್ಕೆ ಬಂದರೆ, ನೀವು ನಿನ್ನೆ ಒಬ್ಬರು ಒಂದು ಪ್ರೋಮೋ ಮಾಡಿದರು, ತ್ರಿವಿಕ್ರಮ್ ಅವರು ಕೂಡ ಮಾತು ಬದಲಾಯಿಸ್ತಿರ್ತಾರೆ. ಅವ್ರ ಮಾತಲ್ಲಿ ನಂಬಿಕೆ ಇಲ್ವಾ ಸರ್ ಅಂತ ಕೇಳಿದ್ರು ಯಾರೋ ಒಬ್ಬರು. ಅಫ್ಕೋರ್ಸ್ ಈಗ ಬಿಗ್ ಬಾಸ್ ಮನೇಲಿ ನಡೆಯುತ್ತೆ, ಓಕೆ. ಬಟ್ ಕಂಪೇರಿಟಿವ್ಲಿ ಭವ್ಯ, ನಾನು ಹೇಳಿದ್ದು ತ್ರಿವಿಕ್ರಮ್ ಅವರು ಓಕೆ. ಯಾಕಂದರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ತ್ರಿವಿಕ್ರಮ್ ಅವರು ಮಾತಾಡದೇ ಇರ್ಬೋದು, ಹೆಚ್ಚಾಗಿ ಮಾತಾಡದೇ ಇರ್ಬೋದು. ಆದರೆ ಅವ್ರ ಮೇಲೆ ಅಪವಾದ ಅಂತ ಬಂದಾಗ ಅವರು ಒಂದಷ್ಟು ಮಾತುಗಳನ್ನ ಆಡ್ತಾರೆ. ಅದು ಬೇರೆಯವ್ರಿಗೆ ಮನಸ್ಸು ನೋವಾಗೋ ಥರ ಇರಲ್ಲ, ಒಂದಷ್ಟು ಸ್ಯಾಟಿಸ್ಫೈಡ್ ಆನ್ಸರ್ಸ್ಗಳಿರುತ್ತೆ. ಸೊ ಹಾಗಾಗಿ ಬಟ್ ಭವ್ಯ ಅವ್ರದ್ದು ಆ ರೀತಿ ಅಲ್ಲ, ಬೇರೆಯವ್ರನ್ನ ದೂಷಿಸೋ ರೀತಿಯಲ್ಲೇ ಅವರ ಮಾತುಗಳಿರುತ್ತೆ. ಸೊ ಹಾಗಾಗಿ ಅವರು ಸೇಫ್ ಆಗೋದನ್ನೇ ನೋಡ್ತಾ ಇರ್ತಾರೆ ಪ್ರತಿ ಸಲ. ಆಟಗಳಲ್ಲೂ ಅಷ್ಟೇ ಅವರು ಸೇಫ್ ಆಗೋದನ್ನು ನೋಡ್ತಾ ಇರ್ತಾರೆ. ಹೌದು ಗುರು, ಆಟಗಳಲ್ಲಿ ಅದು ರೂಲ್ಸ್ ಬೇಕು. ಏನೀಗ ಹೌದು, ಆಟದಲ್ಲಿ ಅದು ರೂಲ್ಸ್ ಬೇಕು. ಆದರೆ ಸರಿ, ಸಮ್ ಟೈಮ್ಸ್ ಬೇರೆಯವ್ರಿಗೆ ಹರ್ಟ್ ಮಾಡಿ ನಾವು ಗೆಲ್ಲಬೇಕು ಅಂದ್ಕೊಳ್ಳೋದಲ್ಲ, ಆಟನ ಆಟದ ಥರ ಆಡಿ ಗೆಲ್ಲಬೇಕು.
ಬೇರೆಯವ್ರಿಗೆ ಮನಸ್ಸು ನೋಯಿಸಬಾರ್ದು. ಅದಾದ ಮೇಲೆ ಮಾತುಗಳನ್ನು ಆಡಿಸ್ಬೇಕಾದ್ರೆ, ಈಗ ಬೇರೆ ವ್ಯಕ್ತಿನ ನಾವು ಮಾತಾಡಿಸ್ಬೇಕಾದ್ರೆ ನಾವು ಯಾವ ರೀತಿ ಮರ್ಯಾದೆ ಕೊಟ್ಟು ಮಾತಾಡಿಸ್ತೀವೋ ಆ ರೀತಿ ನಮಗೆ ವಾಪಸ್ ಮರ್ಯಾದೆ ಸಿಗುತ್ತೆ. ಯಾರೊಬ್ಬರು ನಮಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತಂದರೆ ಅದು ನಾವು ಅವರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂತೇಳಿ. ನಮ್ಮ ಕ್ಯಾರೆಕ್ಟರ್ ಏನಿರುತ್ತೆ, ನಾವು ನಮ್ಮ ನಡವಳಿಕೆ ಏನಿರುತ್ತೆ ಅದರ ಒಂದು ರಿಫ್ಲೆಕ್ಷನ್ ಆಗಿರುತ್ತೆ ಅಷ್ಟೇ ನಮಗೆ ಸಿಗ್ತಕ್ಕಂಥ ಒಂದು ಔಟ್ಪುಟ್. ಹಾಗಾಗಿ ಭವ್ಯ ಅವರು ಸ್ವಲ್ಪ ಮೊಸಳೆ ಕಣ್ಣೀರೆಲ್ಲ ಹಾಕ್ತಾರೆ. ನನಗೆ ಅದನ್ನ ನೋಡಿ ಮಾತಿಗೂ ಯಾಕೆ ನಗ್ತಾ ಇದ್ದೀರಾ ಅಂತ ನನಗೆ ಕೇಳಬೇಕು ಅಂತ ಅನಿಸ್ತು. ಅದೇ ಟೈಮಲ್ಲಿ ಸುದೀಪ್ ಸರೇ ಕೇಳ್ತಾರೆ, ಯಾಕೆ ಪ್ರತಿಯೊಂದಕ್ಕೂ ನೀವು ಕಣ್ಣೀರು ಹಾಕ್ತೀರಾ, ಆರಾಮಾಗಿ ಮಾತಾಡ್ಬೋದಲ್ಲ ಅಂತೇಳಿ. ಹೌದು, ನನಗೂ ಅದೇ ಅನಿಸಿದ್ದು. ಯಾಕೆ ಪ್ರತಿಯೊಂದಕ್ಕೂ ಅಳಬೇಕು, ಅಳೋ ಅವಶ್ಯಕತೆ ಇಲ್ಲ. ನಿಮ್ಮ ತಪ್ಪಿದೆನಾ, ಸರಿ ಒಪ್ಕೊಳ್ಳಿ, ತಿದ್ಕೊಳ್ಳಿ, ಮುಗಿದೋಯ್ತಲ್ವಾ. ಅದನ್ನು ಬಿಟ್ಟು ಅದು ಕಣ್ಣೀರು ಹಾಕ್ಬಿಟ್ಟು ಹೆಂಗಿದೆ ಅಂತಂದರೆ, ಕಣ್ಣೀರು ಹಾಕಿದ್ರೆ ಎಲ್ಲರೂ ಕರಗೋಗ್ತಾರೆ ಅನ್ನೋ ಥರ ಅವರ ಒಂದು ರಿಯಾಕ್ಷನ್ಸ್ ನನಗೆ ಕಾಣ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ಹೊರತುಪಡಿಸಿ ಧನರಾಜ್ ಅವರು ಕೇಳ್ತಾರೆ ಯಾಕೆ ಈ ರೀತಿ ಆಯಿತು ಅಂತೇಳಿ. ಅವಾಗ ಧನರಾಜ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಇಲ್ಲ ಪ್ರತಿಯೊಬ್ಬರು ಕೂಡ ಕನ್ನಡಿಲಿ ನೋಡ್ತಾ ಇದ್ರು ಅಂತ ಅಂದ್ಕೊಂಡು ನಾನು ಈ ಒಂದು ತಪ್ಪನ್ನು ಮಾಡಿದೆ, ದಯವಿಟ್ಟು ಕ್ಷಮಿಸಿ ಸರ್ ಅಂತೇಳಿ. ಆಗ ಸುದೀಪ್ ಸರ್ ಧನರಾಜ್ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕೆ ಅಂತಂದರೆ, ನೀವು ನಿಮ್ಮ ತಪ್ಪನ್ನು ಒಪ್ಕೊಂಡು ನೀವು ದೊಡ್ಡವರಾದ್ರಿ, ನೀವು ಮಾಡಿದ ಒಳ್ಳೆ ಕೆಲಸ ಅದೇನೆ, ನಿಮ್ಮ ತಪ್ಪನ್ನು ನೀವು ಒಪ್ಕೊಂಡ್ರಿ, ಅದಕ್ಕೆ ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ಅಲ್ಲೊಂದು ಬೋರ್ಡ್ ಬರುತ್ತೆ. ಆ ಬೋರ್ಡಲ್ಲಿ ಒಂದಷ್ಟು ವಿಷಯಗಳಿರುತ್ತೆ. ಅವರ ಅಂದರೆ ನಮ್ಮ ಬಗ್ಗೆ ನಾವೇ 10 ಅಂಕಗಳಿಗೆ ನಾವು ಎಷ್ಟು ಪರ್ಫೆಕ್ಟ್ ಇದೀವಿ ಅಂತ. ಫಾರ್ ಎಕ್ಸಾಂಪಲ್, ಈಗ ಜಾಣ್ಮೆ, ಈಗ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ, ನಾವು ಆಟದ ಸ್ಕಿಲ್ ಆಗಿರ್ಬೋದು, ನಮ್ಮ ಬುದ್ಧಿವಂತಿಕೆ ಆಗಿರ್ಬೋದು, ನಮ್ಮ ವ್ಯಕ್ತಿತ್ವ ಆಗಿರ್ಬೋದು, ಆಮೇಲೆ ನಮ್ಮ ನಡವಳಿಕೆ ಆಗಿರ್ಬೋದು, ಆಮೇಲೆ ನಮ್ಮ ಆ್ಯಕ್ಟಿವ್ ಯಾವ ರೀತಿ ಇರ್ತೀವಿ, ಆಮೇಲೆ ಆ ಮನೇಲಿ ಹೆಂಗಿರ್ತೀವಿ, ಈ ಒಂದಷ್ಟು ವಿಷಯಗಳನ್ನ ಅಲ್ಲಿ ನೋಟ್ಸ್ ಮಾಡಿರ್ತಾರೆ. ಅದರಲ್ಲಿ ನಾವು ಯಾವುದಕ್ಕೆ ನಮ್ಮ ಬುದ್ಧಿವಂತಿಕೆಗೆ ನಾವು ಎಷ್ಟು ಮಾರ್ಕ್ಸ್ಗಳನ್ನ ಕೊಟ್ಕೋತೀವಿ, 10 ಮಾರ್ಕ್ಸ್ಗೆ ನಾವು ಎಷ್ಟು ಮಾರ್ಕ್ಸ್ನ ಕೊಟ್ಕೋತೀವಿ, ಈ ರೀತಿ ಚೂಸ್ ಮಾಡೋವಂಥ ಅವಕಾಶ ಇರುತ್ತೆ. ಅದನ್ನು ಫಾರ್ ಎಕ್ಸಾಂಪಲ್, ಈಗ ನಾನೇ ಹೋಗ್ಬಿಟ್ಟು ನನಗೆ ಇಷ್ಟು ಕೊಟ್ಕೋತೀನಿ, ಬುದ್ಧಿವಂತಿಕೆ ನನಗೆ ಇಷ್ಟಿದೆ, 10ಕ್ಕೆ ನನಗೆ 8 ಇದೆ, ಆಮೇಲೆ ನಾನು ಆಟಗಳನ್ನು ಈ ರೀತಿ ಆಡ್ತೀನಿ, ಸೊ ಹಾಗಾಗಿ ನಾನು 10ಕ್ಕೆ 7 ಕೊಟ್ಕೋತೀನಿ ಅಂತ ಈ ರೀತಿ ಒಂದಷ್ಟು ಮಾರ್ಕ್ಸ್ಗಳನ್ನ ಕೊಟ್ಕೋಬೇಕು. ಅದನ್ನು ತಪ್ಪೋ ಸರಿನಾ ಅಂತಂದೇಳಿ ಕೂತಿರೋತಕ್ಕಂಥ ಕಂಟೆಸ್ಟೆಂಟ್ಗಳಿರ್ತಾರೆ, ಇನ್ನು ಮಿಕ್ಕಿದ ಕಂಟೆಸ್ಟೆಂಟ್ಸ್ ಅವರು ಚೂಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಇದು ಇಲ್ಲ, ಅವರು ಕೊಟ್ಕೊಂಡಿದ್ದು ತಪ್ಪು, ಅವ್ರು ಇದರಲ್ಲಿ ಜಾಸ್ತಿ ಕೊಟ್ಕೋಬೇಕಾಗಿತ್ತು, ಇದರಲ್ಲಿ ಕಡಿಮೆ ಕೊಟ್ಕೋಬೇಕಾಗಿತ್ತು ಅಂತ ಒಂದಷ್ಟು ಮಾತುಕತೆ. ಅಂದರೆ ಈ ಥರದೊಂದು ಗೇಮನ್ನು ಆಡಿಸ್ತಾರೆ. ಅದರ ಅರ್ಥ ಏನು ಅಂದರೆ, ನನಗೆ ಆ ಒಂದು ಗೇಮ್ನ ನೋಡಿದಾಗ, ಯಾಕೆ ಈ ಗೇಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಆ ಗೇಮ್ನ ನೋಡಿದಾಗ ನನಗೆ ಅರ್ಥ ಆಗಿದ್ದೇನಪ್ಪ ಅಂತಂದರೆ, ಆ ಗೇಮ್ ಆಡಿಸಿದಂಥ ಉದ್ದೇಶ ನನಗೆ ಕಂಡು ಬಂದಿದ್ದು, ನಾನು ಅಬ್ಸರ್ವ್ ಮಾಡಿದಾಗ, ನನ್ನ ಬಗ್ಗೆ ನಾನೆಷ್ಟು ತಿಳ್ಕೊಂಡಿದ್ದೀನಿ, ಆಪೋಸಿಟ್ ನೀನೆಷ್ಟು ತಿಳ್ಕೊಂಡಿದೀಯಾ, ಆ ಆಟದ ಉದ್ದೇಶ ಇದೇ ಆಗಿತ್ತು. ನನ್ನ ಬಗ್ಗೆ ನಾನು ಇಷ್ಟು ತಿಳ್ಕೊಂಡಿದ್ದೀನಿ, ಬಹುಶಃ ನಾನು ಇಷ್ಟೇ ಅಂತ ನಾನು ಅಂದ್ಕೊಂಡಿದ್ದೀನಿ, ಇದನ್ನು ಹೊರತುಪಡಿಸಿ ಇಲ್ಲ ನೀನು ಇದಕ್ಕಿಂತ ಜಾಸ್ತಿ ಇದೆಯಾ, ಇಲ್ಲ ಇದಕ್ಕಿಂತ ನೀನು ಕಡಿಮೆ ಇದೆಯಾ ಅಂತ ನನ್ನ ಆಪೋಸಿಟ್ ಪರ್ಸನ್ಸ್ ಹೇಳ್ತಾರೆ. ಸೊ ಹಾಗಾಗಿ ನನ್ನ ಬಗ್ಗೆ ನಾನು ಎಷ್ಟು ತಿಳ್ಕೊಂಡಿದ್ದೀನಿ, ನೀನೆಷ್ಟು ತಿಳ್ಕೊಂಡಿದ್ಯಾ ಅನ್ನೋದೇ ಆ ಒಂದು ಆಟದ ಉದ್ದೇಶ ಅಂತ ನನಗೆ ಅರ್ಥ ಆಯಿತು. ಅದಾದ ನಂತರ ಕೊನೆ ಟೈಮ್ ಬರುತ್ತೆ. ಏನಪ್ಪ ಟೈಮ್? ಎಲಿಮಿನೇಷನ್ ಟೈಮ್ ಬರುತ್ತೆ. ಆ ಒಂದು ಎಲಿಮಿನೇಷನ್ ಟೈಮಲ್ಲಿ ಎಲಿಮಿನೇಷನ್ ರೌಂಡಲ್ಲಿ ಇರ್ತಕ್ಕಂಥ 5 ಕಂಟೆಸ್ಟೆಂಟ್ಗಳನ್ನ ತಗೊಂಡೋಗಿ ಒಂದು ರೂಮಲ್ಲಿ ಹಾಕ್ತಾರೆ. ಉಳಿದಂಥ ಕಂಟೆಸ್ಟೆಂಟ್ಗಳಿಗೆ ಹೇಳ್ಬಿಟ್ಟು ಬಂದ್ಬಿಡಿ ಅಂತ ಸುದೀಪ್ ಸರ್ ಓಪನಾಗಿ ಹೇಳ್ತಾರೆ. ಸೊ ಅದೇ ಒಂದು ಪ್ರೊಸೆಸ್ ನಡೆಯುತ್ತೆ. ಎಲ್ಲರೂ ಹೋಗ್ಬಿಟ್ಟು ಆ ಒಂದು ರೂಮಲ್ಲಿ ನಿಂತ್ಕೋತಾರೆ ವಿತ್ ಸೂಟ್ ಕೇಸ್ ಜೊತೆ. ಆ ಒಂದು ಸೂಟ್ ಕೇಸ್ಗಳಲ್ಲಿ ಅವರ ಮುಂದೆನೇ ಒಂದು ಸೂಟ್ ಕೇಸ್ ಇರುತ್ತೆ. ದಯವಿಟ್ಟು ಕ್ಷಮೆ ಇರಲಿ, ಆ ಫೋಟೋಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಬಿಕಾಸ್ ನಾನು ಜಿಯೋ ಸಿನಿಮಾದಲ್ಲಿ ನೋಡಬೇಕಾಯಿತು, ಹಾಗಾಗಿ ಅಲ್ಲಿ ಸ್ಕ್ರೀನ್ಶಾಟ್ಸ್ ಅವೈಲಬಲ್ ಇರಲಿಲ್ಲ. ದಯವಿಟ್ಟು ಕ್ಷಮಿಸಿ. ಫೋಟೋಸ್ ಕೂಡ ಟಿ ವಿಲಿ ನೋಡಿದರೆ ತಗೋತಾ ಇದ್ದೆ, ದಯವಿಟ್ಟು ಕ್ಷಮೆ ಇರಲಿ. ಆ ಒಂದು ಅವರು ನಿಂತಿರ್ತಕ್ಕಂಥ ಎದುರುಗಡೆನೇ ಒಂದು ಸೂಟ್ ಕೇಸ್ ಕೊಟ್ಟಿರ್ತಾರೆ. ಆ ಸೂಟ್ ಕೇಸಲ್ಲಿ ಸೇಫ್ ಮತ್ತು ಎಲಿಮಿನೇಷನ್ಗೆ ಸೆಲೆಕ್ಟ್ ಆಗಿರೋರಿಗೆ ಇವ್ಯಾಲ್ಯೂಟೆಡ್ ಅಂತಲೇ ಇರುತ್ತೆ. ಸೊ ಹಾಗಾಗಿ ಸೇಫ್ ಆದವ್ರದ್ದು ಆ ಸೂಟ್ ಕೇಸ್ ಒಳಗಡೆ ಅವರ ಒಂದು ಚಿತ್ರ ಇರುತ್ತೆ. ಅವರು ಸೇಫಾ ಅಥವಾ ಎಲಿಮಿನೇಟೆಡ್ ಅಂತಂದೇಳಿ ಬರೆದಿರುತ್ತೆ. ಆ ರೀತಿ ರಜತ್ ಅವ್ರನ್ನ ನೋಡ್ತಾರೆ. ರಜತ್ ಅವರು ಫಸ್ಟ್ ಸೇಫ್ ಆಗಿಬಿಟ್ಟು ಹೊರಗಡೆ ಹೋಗ್ತಾರೆ. ಅದಾದ ನಂತರ ಮಂಜಣ್ಣ ಅವರು ಕೂಡ ಅಷ್ಟೇ ಸೇಫ್ ಆಗಿ ಹೊರಗಡೆ ಹೋಗ್ತಾರೆ. ಅಂದರೆ ಆ ಒಂದು ಸಂಚಿಕೆಯಿಂದ, ಅಂದರೆ ಈ ಡಬಲ್ ಎಲಿಮಿನೇಷನ್ ರೌಂಡಿಂದ ಹೊರಗಡೆ ಹೋಗ್ತಾರೆ, ಶನಿವಾರದ ಎಪಿಸೋಡಿಂದ ಮಾತ್ರ. ಅದಾದ ನಂತರ ಈಗ ಭಾನುವಾರ ಸಂಚಿಕೆಯಲ್ಲಿ ಮತ್ತೊಮ್ಮೆ ಇನ್ನೊಂದು ಡಬಲ್ ಎಲಿಮಿನೇಷನ್ ಇರುತ್ತೆ. ಆಗ ಮತ್ತೆ ಉಳಿದಂಥ ಕಂಟೆಸ್ಟೆಂಟ್ಗಳಿಗೆ ಮತ್ತೊಂದು ಪರೀಕ್ಷೆ ಇರುತ್ತೆ. ಸೊ ಹಾಗಾಗಿ ನಿನ್ನೆ ಶನಿವಾರದ ಒಂದು ಎಪಿಸೋಡಿಂದ ಅವ್ರು ಬಚಾವಾಗ್ಬಿಟ್ಟು ಹೋಗ್ತಾರೆ. ರಜತ್ ಅವ್ರು ಹೋಗ್ತಾರೆ, ಮಂಜಣ್ಣ ಅವ್ರು ಹೋಗ್ತಾರೆ. ಅದಾದ ಮೇಲೆ ಗೌತಮಿ ಅವರಿಗೆ ಮತ್ತು ಭವ್ಯ ಅವ್ರಿಗೆ ಕೇಳ್ತಾರೆ, ನೀವು ಯಾರು ಆಗ್ಬೋದು ಅಂತ ಗೆಸ್ ಮಾಡ್ತಾ ಇದ್ದೀರಾ ಅಂತ. ಭವ್ಯ ಅವರು ಗೌತಮಿ ಅವರು ಅಂತಾರೆ, ಗೌತಮಿ ಅವರು ಭವ್ಯ ಅವರು ಅಂತಾರೆ. ಧನರಾಜ್ ಅವರು ಕೇಳಿದಾಗ ಧನರಾಜ್ ಅವರು ಗೌತಮಿ ಅವರು ಆಗ್ಬೋದು ಅಂತಾರೆ. ಅದಾದ ನಂತರ 3 ಜನ ಅಟ್ ಎ ಟೈಮ್ ಆ ಒಂದು ಸೂಟ್ ಕೇಸ್ನ ಓಪನ್ ಮಾಡ್ತಾರೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು. ಆಗ ಅಲ್ಲಿ ಎಲಿಮಿನೇಷನ್ ಆಗೋದು ನಮ್ಮ ಗೌತಮಿಯವರು ಆಗಿರ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರೊಸೆಸ್ ನಡೆದ ಮೇಲೆ ಭವ್ಯ ಅವರು ಸೇಫ್ ಆಗ್ತಾರೆ, ಧನರಾಜ್ ಅವರು ಸೇಫ್ ಆಗ್ತಾರೆ. ಅದಾದ ನಂತರ ಅಲ್ಲಿಗೆ ಎಪಿಸೋಡ್ ಮುಗೀತು. ಹೊರಗಡೆ ಬಂದ ಮೇಲೆ ಗೌತಮಿ ಅವರು ಮಾತಾಡ್ತಾರೆ ಒಂದಷ್ಟು. ಅವರಲ್ಲಿ ನಾನು ಅವರ ಒಂದು ಫ್ಯಾಮಿಲಿ, ಅವರ ಇಡೀ ಫ್ಯಾಮಿಲಿ ಪಾಸಿಟಿವ್ ಎನರ್ಜಿ. ಅವರು ಗೌತಮಿ ಅವರು ಹೊರಗಡೆ ಬಂದ ಮೇಲೆ ಅವರ ಫ್ಯಾಮಿಲಿ ಅಲ್ಲಿ ಇರ್ತಾರೆ. ಸುದೀಪ್ ಸರ್ ರಿಸೀವ್ ಮಾಡ್ಕೊಂಡಿರ್ತಾರಲ್ಲ, ಆ ಒಂದು ಜಾಗದಲ್ಲಿ ಕೂತಿರ್ತಾರೆ. ಅವ್ರ ಇಡೀ ಫ್ಯಾಮಿಲಿ ಯಾರು ಕೇಳಿದ್ರು ಕೂಡ ಗೌತಮಿ ಅವರು ಹೊರಗಡೆ ಬಂದಿದ್ರ ಬಗ್ಗೆ ಅವ್ರಿಗೆ ಬೇಜಾರೇ ಇಲ್ಲ. ಅಂದರೆ ಪಾಸಿಟಿವ್ ಆಗಿ ಮಾತಾಡ್ತಾರೆ, ಪಾಸಿಟಿವ್ ಆಗಿ ತಗೋತಾರೆ. ಏನೇ ಒಂದು ನನಗೆ ಅದು ತುಂಬ ಇಷ್ಟ ಆಯಿತು. ಅವ್ರ ಇಡೀ ಫ್ಯಾಮಿಲಿನೇ
ಪಾಸಿಟಿವ್ ಎನರ್ಜಿ. ಸೊ ಹಾಗಾಗಿ ಸುದೀಪ್ ಸರೇ ಹೇಳ್ತಾರೆ, ನಿಮ್ಮ ಮನೇಲಿ ಎಲ್ಲರೂ ಇದೇ ರೀತಿ ಪಾಸಿಟಿವ್ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರು ಕೂಡ ಇದೇ ರೀತಿ ಪಾಸಿಟಿವ್ ಆಗಿರ್ತಾರಂತ. ಅದೊಂದು ಫನ್ ಕನ್ವರ್ಸೇಷನ್ ನಡೆಯುತ್ತೆ. ಇದೆಲ್ಲ ಆದ ನಂತರ ತುಂಬ ಪಾಸಿಟಿವ್ ಆಗಿದ್ದೀನಿ, ತುಂಬ ಕಲಿತು ಹೋಗ್ತಾ ಇದ್ದೀನಿ, ಸಾಕಷ್ಟು ತೊಗೊಂಡು ಹೋಗ್ತಾ ಇದ್ದೀನಿ ಅಂತಂದೇಳಿ ಗೌತಮಿ ಅವರು ಹೇಳಿ ಅಲ್ಲಿದ್ದ ಗೌತಮಿ ಅವರಿಗೆ ಬೀಳ್ಕೊಡ್ತಾರೆ. ಇದಿಷ್ಟು ಶನಿವಾರದ ಎಪಿಸೋಡಲ್ಲಿ ನಡೆದಿದ್ದು. ಇದಾದ ನಂತರ ನಿಮಗೆ ಡಬಲ್ ಎಲಿಮಿನೇಷನಲ್ಲಿ ಯಾರಾಗ್ಬೋದು ಅಂತ ನಿಮ್ಮ ಒಂದು ಅನಿಸಿಕೆ ಅನಿಸ್ತಾ ಇದೆ. ಅಂದರೆ ಭಾನುವಾರದ ಎಪಿಸೋಡಲ್ಲಿ ಇನ್ನೂ ಒಂದು ಕ್ಯಾಂಡಿಡೇಟ್ ಹೊರಗಡೆ ಬರ್ತಾರೆ. ಆ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಆ ಒಂದು ಮಾಹಿತಿ ಕೂಡ ನನ್ನ ಹತ್ರನೇ ಇದೆ. ಅದೇಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಫ್ಕೋರ್ಸ್ ಈ ವಿಡಿಯೋ ಲೆಂತ್ ಆಯಿತು, ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೂ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಆ ವಿಡಿಯೋದಲ್ಲಿ ನೋಡಿ. ಡಬಲ್ ಎಲಿಮಿನೇಷನಲ್ಲಿ ಭಾನುವಾರದ ಸಂಚಿಕೆಯಲ್ಲಿ ಹೊರಗಡೆ ಹೋಗ್ತಾ ಇರ್ತಕ್ಕಂಥ ಇನ್ನೂ ಒಂದು ಕ್ಯಾಂಡಿಡೇಟ್ ಯಾರು, ಆ ಒಂದು ಶಾಕಿಂಗ್ ನ್ಯೂಸ್ ನಿಮಗೋಸ್ಕರ ಇವತ್ತು 2ನೇ ವಿಡಿಯೋದಲ್ಲಿ. ಇಲ್ಲಿಗೆ ಡಬಲ್ ಎಲಿಮಿನೇಷನ್ ಯಾರು ಅಂತ ನೀವು ಆ ವಿಡಿಯೋದಲ್ಲೇ ನೋಡಿ, ಅದೊಂದು ಟ್ವಿಸ್ಟ್ ಇರಲಿ. ಸೊ ಹಾಗಾಗಿ ಯಾರಾಗಿರ್ಬೋದು ಅಂತ ಗೆಸ್ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಆ ವಿಡಿಯೋದಲ್ಲಿ ಹೋಗಿ ಕನ್ಫರ್ಮೇಷನ್ ತೊಗೊಳ್ಳಿ. ಇದಿಷ್ಟು ನಾನು ಇವತ್ತು ಕೊಡಬೇಕಾದಂಥ ಮಾಹಿತಿ, ಮಾತಾಡೋದಕ್ಕೆ ಅಂತ ಬಂದಂಥ ಒಂದಷ್ಟು ಮಾತುಗಳು. ಇಲ್ಲಿಗೆ ನನ್ನ ವಿಡಿಯೋ ಮುಗೀತು. ಹಾಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಕೊನೆಯಲ್ಲಿ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.